ಒಂದು ರಾತ್ರಿ ಸುರಿದಂತ ಮಳೆಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳು ಜಲಾವೃತವಾಗಿದೆ. ಬೋಟ್ನಲ್ಲಿ ಸಂಚರಿಸುವಂತ ಸ್ಥಿತಿ ನೀವು ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ. ಜಕ್ಕಸಂದ್ರ, ಮಾನ್ಯತಾ ಟೆಕ್ ಪಾರ್ಕ್ ಇಲ್ಲೆಲ್ಲ ಯಾವ ರೀತಿಯಾದಂತ ಸ್ಥಿತಿ ಇದೆ ನೋಡಿ. ಇಜಿಪುರ, ಬಿಟಿಎಂ ಲೇಔಟ್ 4 ಭಾಗದ ದೃಶ್ಯ. ಪ್ರತಿ ಭಾಗಗಳಲ್ಲಿ ಯಾವ ರೀತಿಯಾಗಿ ಆಗಿದೆ, ಅಲ್ಲಿಯ ಜನಸ್ಥಿತಿ ಏನು ಅನ್ನೋದನ್ನ ನಾವು ವಿವರಿಸ್ತಾ ಹೋಗ್ತೀವಿ. ಜಕ್ಕಸಂದ್ರದಲ್ಲಿ ರೋಡ್ಗಳಲ್ಲಿ ನೀರು ನಿಂತಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇದೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ. ಇನ್ನು ಇಜಿಪುರದಲ್ಲಿ ಮನೆ ಒಳಗಡೆನೆ ನೀರು ತುಂಬಿಕೊಂಡಿದೆ. ಫರ್ನಿಚರ್ ಎಲ್ಲ ನೀರಿಗೆ ಆಹುತಿಯಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ ದೃಶ್ಯ. ಅರ್ಧಕ್ಕರ್ಧ ಮನೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ಮತ್ತೊಂದು ಭಾಗದಲ್ಲಿ ಬಿಟಿಎಂ ಲೇಔಟ್ನಲ್ಲಿ ಮನೆ, ರಸ್ತೆ ಎಲ್ಲವೂ ಕೂಡ ಜಲಾವೃತವಾಗಿದೆ. ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂಥ ಪರಿಸ್ಥಿತಿ ಈ ಭಾಗದ ಜನರಿಗೆ. ಒಂದೆರಡು ಸಮಸ್ಯೆಗಳಲ್ಲ. ಮನೆ ಒಳಗಡೆ ಇರೋರಿಗೆ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಊಟಕ್ಕೆ ಸಮಸ್ಯೆ ಆಗ್ತಾ ಇದೆ. ನೋಡಿ, ವಡ್ರಪಾಳ್ಯ ಅಲ್ಲಿಯ 2 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಾಯಿ ಲೇಔಟ್ ಅಂತೂ ನದಿ ರೀತಿಯಾಗಿ ಆಗೋಗಿದೆ. ಇಡೀ ಲೇಔಟೇ ಮುಳುಗಡೆಯಾಗಿದೆ. ಎಲ್ಲ ರೀತಿಯಲ್ಲೂ ಜನ ಪರದಾಡ್ತಾ ಇದ್ದಾರೆ. ಪವರ್ ಸಪ್ಲೈ ಇಲ್ಲ, ನೀರಿಲ್ಲ, ಊಟ ಇಲ್ಲ ಅಂತ ಪರಿಸ್ಥಿತಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುವಂಥ ಏರಿಯಾ. ಅಲ್ಲಿ ಟ್ರ್ಯಾಕ್ಟರ್ನಲ್ಲಿ ಓಡಾಡಬೇಕು, JCBಗಳಲ್ಲಿ ಓಡಾಡಬೇಕು, ಹಾಗಾಗಿದೆ. ಇನ್ನು ಅಪಾರ್ಟ್ಮೆಂಟ್ಗಳಿಗೂ ಕೂಡ ನೀರು ನುಗ್ಗಿದೆ. ಕೋರಮಂಗಲದಲ್ಲಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ನೀವು ಕಾರ್, ಬೈಕ್ಗಳನ್ನು ಖರೀದಿ ಮಾಡಿದ್ರೆ ಒಂದು ಮಳೆಗೆ ಎಲ್ಲವೂ ಹಾಳಾಗ್ಬಿಡುತ್ತೆ. ಇನ್ನು ಚಾಮರಾಜಪೇಟೆಯಲ್ಲಿ ಮರ ಬಿದ್ದಿದೆ, ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಪಾಲಸ್ ರಸ್ತೆಯಲ್ಲೂ ಕೂಡ ಅಂಥದ್ದೇ ದೃಶ್ಯ ಕಂಡು ಬರ್ತಾ ಇದೆ. ಅಲ್ಲಲ್ಲಿ ಮರಗಳು ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಕಬ್ಬನ್ ಪಾರ್ಕ್ ರಸ್ತೆ, ಚಾಲುಕ್ಯ ರಸ್ತೆ, ಚಾಮರಾಜಪೇಟೆ ಇಲ್ಲೆಲ್ಲವೂ ಕೂಡ ಇದೇ ಸ್ಥಿತಿ. ಇನ್ನು ಬೆಂಗಳೂರಿನಲ್ಲಿ ಮಳೆ ದಾಳಿಗೆ ವಾಹನ ಮಾಲೀಕರು ಹೈರಾಣಾಗಿದ್ದಾರೆ. ವಾಹನಗಳು ನೀರಲ್ಲಿ ತೇಲ್ತಾ ಇದೆ. ಮಾಲೀಕರು ಕಣ್ಣೀರು ಹಾಕಬೇಕು ಅಂತ ಸ್ಥಿತಿ. ಗರಾಜ್ಗೆ ಬೈಕ್ಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೋರಮಂಗಲದಲ್ಲಿ ಗರಾಜ್ ಮುಂದೆ ಬೈಕ್ಗಳ ಸಾಲು ನೋಡ್ತಾ ಇದ್ದೀರಲ್ಲ, ಕೋರಮಂಗಲದ ದೃಶ್ಯ ಇದು. ಇನ್ನು ಬೈಕ್ಗಳ ಎಂಜಿನ್ಗೆ ನೀರು ನುಗ್ಗಿದೆ, ಹಾನಿಯಾಗಿದೆ. ಗಾಡಿಗೆ ನೀರು ತುಂಬಿತ್ತು. ರಾತ್ರಿ ಮಳೆ ಬಂದಿತ್ತಲ್ಲ, ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಬೇರೆ ಎಲ್ಲ ಗಾಡಿಗೂ ನೀರು ತುಂಬಿ ಈ ಥರ ಬರ್ತಾ ಇದೆ ನೀರು. ಈಗ ಪರವಾಗಿಲ್ಲ, ರೆಡಿ ಆಗಿದೆ. ಆಗ ಮನೆ ಒಳಗಡೆ ನೀರು ಬಂದಿದೆ, ಇಲ್ಲೂ ಬಂದಿದೆ. ಗಾಡಿಗಳೆಲ್ಲ ತುಂಬ ತೊಂದರೆ ಆಯ್ತಿದೆ ರೋಡ್ಗಳೆಲ್ಲ. ಇಲ್ಲಿ ಪ್ರತಿ ಸತಿ ಏನೋ ಮಳೆ ಬಂದರೆ ಈ ಸತಿ ತುಂಬ ಬಂದಿತ್ತು. ಈ ಸತಿ ಬಂದಿದ್ದಕ್ಕೇನೆ ಈ ಥರ ಕೊಟ್ಟಿರೋದು ಗಾಡಿ ರಿಪೇರಿಗೆ. ಮಣಿ ಅಂತ. ಗಾಡಿಗೆ ನೀರು ತುಂಬಿತ್ತು. ರಾತ್ರಿ ಮಳೆ ಬಂದಿತ್ತಲ್ಲ, ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಬೇರೆ ಎಲ್ಲ ಗಾಡಿಗೂ ನೀರು ತುಂಬಿ ಈ ಥರ ಬರ್ತಾ ಇದೆ ನೀರು. ಈಗ ಪರವಾಗಿಲ್ಲ, ರೆಡಿ ಆಗಿದೆ. ಆಗ ಮನೆ ಒಳಗಡೆ ನೀರು ಬಂದಿದೆ, ಇಲ್ಲೂ ಬಂದಿದೆ. ಗಾಡಿಗಳೆಲ್ಲ ತುಂಬ ತೊಂದರೆ ಆಯ್ತಿದೆ ರೋಡ್ಗಳೆಲ್ಲ. ಇಲ್ಲಿ ಪ್ರತಿ ಸತಿ ಏನೋ ಮಳೆ ಬಂದರೆ ಈ ಸತಿ ತುಂಬ ಬಂದಿತ್ತು. ಈ ಸತಿ ಬಂದಿದ್ದಕ್ಕೇನೆ ಈ ಥರ ಕೊಟ್ಟಿರೋದು ಗಾಡಿ ರಿಪೇರಿಗೆ. ಮಣಿ ಅಂತ. ಗಾಡಿಗೆ ನೀರು ತುಂಬಿತ್ತು. ರಾತ್ರಿ ಮಳೆ ಬಂದಿತ್ತಲ್ಲ, ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಬೇರೆ ಎಲ್ಲ ಗಾಡಿಗೂ ನೀರು ತುಂಬಿ ಈ ಥರ ಬರ್ತಾ ಇದೆ ನೀರು. ಈಗ ಪರವಾಗಿಲ್ಲ, ರೆಡಿ ಆಗಿದೆ. ಆಗ ಮನೆ ಒಳಗಡೆ ನೀರು ಬಂದಿದೆ, ಇಲ್ಲೂ ಬಂದಿದೆ. ಗಾಡಿಗಳೆಲ್ಲ ತುಂಬ ತೊಂದರೆ ಆಯ್ತಿದೆ ರೋಡ್ಗಳೆಲ್ಲ. ಇಲ್ಲಿ ಪ್ರತಿ ಸತಿ ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಬಸ್ ಒಂದು ಸಿಲುಕಿದೆ. ರಸ್ತೆ ಮಧ್ಯೆನೆ BMTC ಬಸ್ ಕೆಟ್ಟು ನಿಂತಿದೆ. ಕಿಟಕಿ ಮೂಲಕವಾಗಿ ಬಸ್ನಲ್ಲಿದ್ದವರ ರಕ್ಷಣೆ ಮಾಡಲಾಗಿದೆ. ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಬಸ್ನಲ್ಲಿ ಗರ್ಭಿಣಿ ಇದ್ರು, ಅವರನ್ನ ಪೊಲೀಸರೇ ರಕ್ಷಣೆ ಮಾಡಿದ್ದಾರೆ. JCBಯ ಸಹಾಯದಿಂದ ಬಸ್ಸನ್ನ ಸೈಡ್ಗೆ ಹಾಕಿ ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಹಾಗೆ ಒಬ್ರು ಗರ್ಭಿಣಿ ಇದ್ರು, ಅವರ ರಕ್ಷಣೆ ಮಾಡಲಾಗಿದೆ. ಅನಂತರದಲ್ಲಿ ಕುಟುಂಬದವರಿಗೆ ಕರೆ ಮಾಡಿ ಅವರನ್ನ ಕರೆಸಿ ಗರ್ಭಿಣಿಯನ್ನ ಕಳಿಸ್ಕೊಟ್ಟಿದ್ದಾರೆ ಪೊಲೀಸರು. BMTC ಬಸ್ನ ಕಂಡೀಷನ್ಸ್ಗಳೇ ಆ ರೀತಿಯಾಗಿರುತ್ತೆ. ಅಂಥದ್ರಲ್ಲಿ ಮಳೆ ಬಂದರೆ ಹೇಗಾಗಬೇಡ ಹೇಳಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಬಸ್ ಸಿಕ್ಕಾಕೊಂಡಿದೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏನಾಗಿತ್ತು ಅನ್ನೋದನ್ನು ವಿವರಿಸಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಲ್ಲಿ ಒಂದ್ ಕಡೆ ಮಳೆಯಿಂದ ನೀರು ತುಂಬಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರಿಗೂ ಕೂಡ ಮಳೆಯ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಅಂದ್ರೆ ಮಳೆಯಿಂದ ಗಮನಿಸ್ತಾ ಇದ್ದೀರಲ್ಲ ನೀವು ಸಿಲ್ಕ್ ಬೋರ್ಡ್ ಜಂಕ್ಷನ್ನ ದೃಶ್ಯ.
ಆ ಭಾಗದಿಂದ ಬರೋರಿಗೆ ಗೊತ್ತಾಗುತ್ತೆ ಅಥವಾ ನಿತ್ಯ ಓಡಾಡೋರಿಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಟ್ರಾಫಿಕ್ ಸಮಸ್ಯೆ ಹೊಡ್ತಾ ಇರುತ್ತೆ ಅಂತ. ಅದರ ಜೊತೆಗೆ ಈಗ ಮಳೆ ಬಂದಿರೋದ್ರಿಂದ ರಸ್ತೆಗೆ ಜಲಾವೃತವಾಗಿದೆ. ನಡುವಲ್ಲಿ ಒಂದು ಬಸ್ ಕೆಟ್ಟು ನಿಂತಿದೆ, BMTC ಬಸ್. ನಾವು ಹೇಳಿದಾಗೆ ಗರ್ಭಿಣಿಯನ್ನ ರೆಸ್ಕ್ಯೂ ಮಾಡಲಾಗಿದೆ ಈ ಪರಿಸ್ಥಿತಿಯಿಂದ. ಅವರು ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಹಾಸ್ಪಿಟ್ಲಿಂದ ಬರ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಹಾಸ್ಪಿಟ್ಲಿಂದ ಬರ್ತಾ ಇದ್ದೀನಿ. ಓಕೆ, ಏನು ಹೇಳ್ತೀರಾ ಮೇಡಮ್, ಈ ರೀತಿ ಪರಿಸ್ಥಿತಿ ಆಗಿದೆ? ತುಂಬ ಕಷ್ಟ ಆಗುತ್ತೆ, ನಾವು ಹತ್ತಿ ಇಳಿಯೋಕ್ಕೆಲ್ಲ ಆಗಲ್ಲ ನಮಗೆ. ಯಾವುದಾದ್ರೂ ಬೇಗ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು. ಎಲ್ಲಿಂದ ಬಂದಿರೋದು? ಯಾವ ಹಾಸ್ಪಿಟ್ಲು? IVF ತಗೋತಾ, ಟ್ರೀಟ್ಮೆಂಟ್ ತಗೋತಾ ಇರೋದು. ಇಂಜೆಕ್ಷನ್ ಹಾಕೊಂಡು ಬರ್ತಾ ಇದ್ದೀನಿ. ಇಲ್ಲ, ಹೋಗಿ ರಿಟರ್ನ್ ಬರ್ತಾ ಇರೋದು. ಹಾಸ್ಪಿಟ್ಲಿಂದ ಬರ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಹಾಸ್ಪಿಟ್ಲಿಂದ ಬರ್ತಾ ಇದ್ದೀನಿ. ಓಕೆ, ಏನು ಹೇಳ್ತೀರಾ ಮೇಡಮ್, ಈ ರೀತಿ ಪರಿಸ್ಥಿತಿ ಆಗಿದೆ? ತುಂಬ ಕಷ್ಟ ಆಗುತ್ತೆ, ನಾವು ಹತ್ತಿ ಇಳಿಯೋಕ್ಕೆಲ್ಲ ಆಗಲ್ಲ ನಮಗೆ. ಯಾವುದಾದ್ರೂ ಬೇಗ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು. ಎಲ್ಲಿಂದ ಬಂದಿರೋದು? ಯಾವ ಹಾಸ್ಪಿಟ್ಲು? IVF ತಗೋತಾ, ಟ್ರೀಟ್ಮೆಂಟ್ ತಗೋತಾ ಇರೋದು. ಇಂಜೆಕ್ಷನ್ ಹಾಕೊಂಡು ಬರ್ತಾ ಇದ್ದೀನಿ. ಇಲ್ಲ, ಹೋಗಿ ರಿಟರ್ನ್ ಬರ್ತಾರೆ.